ನಗರಾಭಿವೃದ್ಧಿ ಇಲಾಖೆ ವತಿಯಿಂದ ಕೋಲಾರ ಜಿಲ್ಲೆಯ ಪೌರ ಕಾರ್ಮಿಕರಿಗೆ 2ನೇ ಹಂತದ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿಯಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡುವ ಬಗ್ಗೆ ಆಯೋಜಿಸಲಾಗಿದ್ದ ಒಂದು ದಿನದ ಕಾರ್ಯಾಗಾರಕ್ಕೆ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಚಾಲನೆ ನೀಡಿದರು. ಈ ವೇಳೆ ನಗರಸಭೆ ಆಯುಕ್ತ ನವೀನ್ ಚಂದ್ರ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ವೈಜ್ಞಾನಿಕವಾಗಿ ಮತ್ತು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡತಕ್ಕ ಯಾವ ರೀತಿ ಜನಗಳ ಜೊತೆ ಕೂಡ ನೀವು ಬಳಿಕ ಡಾ ಎಂಆರ್ ರವಿ ಸ್ವಚ್ಛತೆಯ ಅರಿವು ನಿರಂತರವಾಗಿದ್ದರೆ ಮಾತ್ರ ದೊಡ್ಡ ಮಟ್ಟದ ಪರಿವರ್ತನೆ ಸಾಧ್ಯ. ಸ್ವಚ್ಛತಾ ಕಾರ್ಮಿಕರ ಬಗ್ಗೆ ಸಾರ್ವಜನಿಕರ ದೃಷ್ಟಿಕೋನ ಒಳ್ಳೆಯ ರೀತಿಯಲ್ಲಿ ಬದಲಾಗುತ್ತಿರುವುದು ಸಂತಸದ ಸಂಗತಿ. ಸಾರ್ವಜನಿಕರ ಜೊತೆಗೆ ಪೌರ ಕಾರ್ಮಿಕರು ಹೆಚ್ಚು ಪರಿಣಾಮಕಾರಿ ಸಂವಹನ ನಡೆಸುವ ಮೂಲಕ ಸ್ವಚ್ಛ ನಗರಕ್ಕೆ ಕೊಡುಗೆ ನೀಡಬಹುದು ಎಂದರು. ಅದು ಕೂಡ ಬದಲಾವಣೆ ಆಗ್ತಾ ಇದೆ. ಆ ಆಗುವ ದೃಷ್ಟಿನಲ್ಲಿ, ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಹೆಚ್ಚು ಪರಿಶ್ರಮವನ್ನು ಹಾಕಬೇಕು ಅನ್ನೋ ವಿಚಾರವನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ದೂರದರ್ಶನದೊಂದಿಗೆ ನಗರಸಭೆಯ ಆಯುಕ್ತ ನವೀನ್ ಚಂದ್ರ ಪೌರ ಕಾರ್ಮಿಕರ ಕರ್ತವ್ಯ ಹಾಗೂ ಜವಾಬ್ದಾರಿಯ ಬಗ್ಗೆ ಕಾರ್ಯಾಗಾರದ ಮೂಲಕ ಮಾಹಿತಿ ಒದಗಿಸಲಾಗುತ್ತಿದೆ. ಸಾರ್ವಜನಿಕರೊಂದಿಗೆ ವ್ಯವಹರಿಸುವುದು ಸೇರಿದಂತೆ ಕಸ ವಿಂಗಡಣೆ ಬಗ್ಗೆ ಸಿಬ್ಬಂದಿಗೆ ಅಗತ್ಯ ಸಲಹೆಗಳನ್ನು ನೀಡಲಾಗುತ್ತಿದೆ ಎಂದರು. ಕಸ ಮತ್ತು ವಿಷಕಾರಕ ಕಸ ಅಂತ ನಾವು ನೇರವಾಗಿ ಅವರಿಂದ ಮನೆಯಲ್ಲೇ ಸಂಗ್ರಹ ಮಾಡಬೇಕು. 100% ಸೋರ್ಸಿಂಗ್ ಸೆಗ್ರಿಗೇಷನ್ ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಪೌರ ಕಾರ್ಮಿಕರಾದ ರೂಪ ಕಸವನ್ನು ಪೌರ ಕಾರ್ಮಿಕರಿಗೆ ನೀಡಬೇಕು, ರಸ್ತೆಯಲ್ಲಿ ಬಿಸಾಡಬಾರದು, ತಪ್ಪಿದರೆ ದಂಡ ತೆರಬೇಕಾಗುತ್ತದೆ ಎಂದು ಹೇಳಿದರು. ಈ ತರ ಕೊಟ್ಟರೆ ನಮಗೂ ಒಳ್ಳೇದು ಸರ್. ನಾವು ಒಂದು 500 ಮನೆ ಮಾಡಬೇಕು. ಒಂದ್ ಮನೆ ಹತ್ರ 5 ನಿಮಿಷ 10 ನಿಮಿಷ ಆದ್ರೂ 500 ಮನೆ ನಾವು ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಿಂದ ಅವ್ರು ಎಷ್ಟು ಬೇಗ ನಮ್ಗೆ ಉಪಯೋಗ ಮಾಡಿಕೊಟ್ರೆ, ಹಸಿ ಕಸ ಒಣ ಕಸ ಉಪಯೋಗ ಮಾಡಿಕೊಟ್ರೆ ನಾವು ಹತ್ರ ಬೇರೆ ಬೇರೆ ಮಾಡ್ಕೊಂಡು ಹೋಗ್ತೀವಿ ಸರ್. ಏನು ನಮ್ಮ ಜಿಲ್ಲಾ ತ್ಯಾಜ್ಯ ವಿಲೇವಾರಿ ಬಗ್ಗೆ ಜಾಗೃತಿ ಮೂಡಿಸುವ ಸಮುದಾಯ ಸಂಚಾಲಕ ಮುಸ್ತಫಾ ಪಾಷಾ ಜಿಲ್ಲೆಯನ್ನು ಮತ್ತಷ್ಟು ಸ್ವಚ್ಛ ನಗರವನ್ನಾಗಿ ರೂಪಿಸಲು ಉಪಯುಕ್ತ ಮಾಹಿತಿ ನೀಡಿದರು. ಇನ್ನಷ್ಟು ಕೋಲಾರನ ಸ್ವಚ್ಛ ಮಾಡಕ್ಕೆ ಯಾವ ತರ ಕೆಲಸ ಮಾಡಬಹುದು ಅಂತ ಹೇಳಿಬಿಟ್ಟು ಒಂದು ಒಳ್ಳೆ ಟ್ರೈನಿಂಗ್ ಅನ್ನು ನಮಗೆ ಕೊಟ್ಟರು. ಮತ್ತೆ ಸೋರ್ಸ್ ಸೆಗ್ರಿಗೇಷನ್ ಮಾಡೋದು ಇಟ್ಸ್ ಅನ್ ವೆರಿ ಇಂಪಾರ್ಟೆಂಟ್ ಪ್ರೋಸೆಸ್ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರು. ಯಾವ ತರ ಸೆಗ್ರಿಗೇಟ್ ಮಾಡಬೇಕು ಮತ್ತೆ ಎಷ್ಟು ತರ 4 ತರ ನಮಗೆ ಸೆಗ್ರಿಗೇಷನ್ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಟ್ರೈನಿಂಗ್ ಕೊಟ್ಟರು.